ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ನಾವು ರಾವಣ ಎಂದ್ರೆ ನಮಗೆ ನೆನಪಾಗೋದು ಸೀತೆಯ ಅಪಹರಣ ಮತ್ತು ರಾಮನ ಕೈಯಲ್ಲಿ ಹತನಾದ ರಾಕ್ಷಸ. ಆದರೆ ವಾಲ್ಮೀಕಿ ರಾಮಾಯಣದಲ್ಲೇ ರಾವಣನನ್ನು ಮಹಾತ್ಮ ಮತ್ತು ವಿದ್ವಾಂಸ ಎಂದು ಕರೆಯಲಾಗಿದೆ. ರಾವಣನ 10 ತಲೆಗಳು ಕೇವಲ ದೈಹಿಕ ರೂಪವಲ್ಲ, ಅವು ಅವನಲ್ಲಿದ್ದ 4 ವೇದಗಳು ಮತ್ತು 6 ಶಾಸ್ತ್ರಗಳು, ಪಾಂಡಿತ್ಯದ ಸಂಕೇತ. ಒಬ್ಬ ಶ್ರೇಷ್ಠ ಭಕ್ತ, ಅಪ್ರತಿಮ ಸಂಗೀತಗಾರ ಮತ್ತು ರಾಜಕೀಯ ಚತುರ ರಾವಣನ ಈ ವಿಭಿನ್ನ ಆಯಾಮಗಳನ್ನು ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ರಾವಣನನ್ನು ಅಧರ್ಮದ ಸಂಕೇತವಾಗಿ ನೋಡಲಾಗುತ್ತದೆ, ಆದರೆ ಪುರಾಣಗಳು ಅವನನ್ನು ದಶಗ್ರೀವ ಅಥವಾ ದಶಕಂಠ ಎಂದು ಕರೆದಾಗ ಅದರ ಹಿಂದೆ ಒಂದು ಬೃಹತ್ ಜ್ಞಾನದ ಭಂಡಾರವೇ ಅಡಗಿದೆ. ರಾವಣನು ಬ್ರಹ್ಮದೇವನ ಮೊಮ್ಮಗ ಮತ್ತು ವಿಶ್ರಯ ಮುನಿಯ ಮಗ. ಹುಟ್ಟಿನಿಂದಲೇ ಬ್ರಾಹ್ಮಣನ ಸಂಸ್ಕಾರ ಮತ್ತು ತೇಜಸ್ಸನ್ನು ಹೊಂದಿದ್ದವನು. ಸ್ವತಃ ಮಹರ್ಷಿ ವಾಲ್ಮೀಕಿಯವರೇ ರಾವಣನ ಪಾಂಡಿತ್ಯ ಮತ್ತು ತಪಸ್ಸನ್ನು ಕಂಡು ಬೆರಗಾಗಿದ್ದರು. ಅವನು ಸೀತೆಯನ್ನು ಅಪಹರಿಸಿದರೂ ಕೂಡ ಅವನಲ್ಲಿದ್ದ ಜ್ಞಾನ ಮತ್ತು ಶಿವಭಕ್ತಿಯನ್ನು ಯಾರೂ ಅಲ್ಲಗಳೆಯಲು ಸಾಧ್ಯವಿಲ್ಲ. ಇನ್ನು ರಾವಣನ 10 ತಲೆಗಳಲ್ಲಿ 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದಗಳಲ್ಲಿ ರಾವಣನಿಗೆ ಅಪ್ರತಿಮೀಯ ಪಾಂಡಿತ್ಯವಿತ್ತು. ವಿಶೇಷವಾಗಿ ಸಾಮವೇದದ ಗಾಯನದಲ್ಲಿ ಅವನನ್ನು ಸೋಲಿಸುವವರೇ ಇರಲಿಲ್ಲ. ಇನ್ನು 6 ವೇದಗಳು, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಮೀಮಾಂಸಾ ಮತ್ತು ವೇದಾಂತ ಎಂಬ 6 ಶಾಸ್ತ್ರಗಳಲ್ಲೂ ರಾವಣನು ಪಂಡಿತನಾಗಿದ್ದನು. ಇನ್ನು ರಾವಣನು ಶ್ರೇಷ್ಠ ವೀಣಾವಾದಕನಾಗಿದ್ದನು. ಅವನ ಧ್ವಜದಲ್ಲೂ ವೀಣೆಯ ಚಿತ್ರವಿತ್ತು. ಅವನು ಶಿವನನ್ನು ಮೆಚ್ಚಿಸಲು ಹಾಡಿದ ಶಿವತಾಂಡವ ಸ್ತೋತ್ರ ಇಂದಿಗೂ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸ್ತೋತ್ರಗಳಲ್ಲಿ ಒಂದಾಗಿದೆ. ಇನ್ನು ರಾಜಕೀಯ ಚತುರ. ಲಂಕೆಯನ್ನು ಚಿನ್ನದ ನಗರಿಯನ್ನಾಗಿ ಮಾಡಿದ್ದು ರಾವಣನ ಆಡಳಿತ ಚಾತುರ್ಯ. ಅವನು ಒಬ್ಬ ಅತ್ಯುತ್ತಮ ರಾಜತಾಂತ್ರಿಕನೂ ಕೂಡ ಆಗಿದ್ದನು. ಈ ರೀತಿ ರಾವಣನು ಬಹುಮುಖ ಪ್ರತಿಭೆ ಕೂಡ ಆಗಿದ್ದನು. ಇನ್ನು ರಾವಣನ ಜನನವೇ ಒಂದು ಕುತೂಹಲಕಾರಿ ಸಂಗತಿ. ಅವನು ಕೇವಲ ರಾಕ್ಷಸ ಕುಲಕ್ಕೆ ಸೇರಿದವನಲ್ಲ. ಬ್ರಹ್ಮದೇವನ ಮಾನಸ ಪುತ್ರ ಪುಲಸ್ತ್ಯ ಮಹರ್ಷಿಗಳ ಮಗನಾದ ವಿಶ್ವಾವಸು ಎಂಬ ಪರಮಜ್ಞಾನಿ ಬ್ರಾಹ್ಮಣನ ಪುತ್ರ ರಾವಣ. ಇದರಿಂದ ಅವನಿಗೆ ಅಪಾರ ಜ್ಞಾನ ಮತ್ತು ವೇದಗಳ ಅರಿವು ಜನ್ಮಜಾತವಾಗಿ ಬಂದಿತ್ತು. ಇನ್ನು ರಾಕ್ಷಸ ರಾಜ ಸಮಾಲಿಯ ಮಗಳಾದ ಕೈಕಸಿ ಇವನ ತಾಯಿ. ಇದರಿಂದಾಗಿ ರಾವಣನಿಗೆ ಅದಮ್ಯ ಶೌರ್ಯ, ಹಠ ಮತ್ತು ಬಲಪ್ರಯೋಗದ ಗುಣಗಳು ಬಂದಿದ್ದವು. ಇನ್ನು ರಾವಣನು ಕೇವಲ ವಂಶ ಪರಂಪರೆಯಾಗಿ ಬಂದ ಶಕ್ತಿಯನ್ನು ನಂಬಿರಲಿಲ್ಲ. ಅವನು ತನ್ನ ಸ್ವಂತ ಶ್ರಮದಿಂದ ದೇವತೆಗಳನ್ನು ಮೀರಿಸುವ ಶಕ್ತಿ ಪಡೆಯಲು ನಿರ್ಧರಿಸಿದನು. ಘೋರ ಅರಣ್ಯದಲ್ಲಿ ರಾವಣನು ಬ್ರಹ್ಮದೇವನನ್ನು ಕುರಿತು 1000 ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡುತ್ತಾನೆ. ಪ್ರತಿ 1000 ವರ್ಷಗಳ ತಪಸ್ಸಿನ ನಂತರ ರಾವಣನು ತನ್ನ ಭಕ್ತಿಯ ಪರಾಕಾಷ್ಮೆಯಾಗಿ ತನ್ನ 10 ತಲೆಗಳಲ್ಲಿ ಒಂದೊಂದನ್ನೇ ಕತ್ತರಿಸಿ ಅಗ್ನಿಕುಂಡಕ್ಕೆ ಅರ್ಪಿಸುತ್ತಾನೆ. ಅವನು ತನ್ನ 10ನೇ ತಲೆಯನ್ನು ಕತ್ತರಿಸಲು ಮುಂದಾದಾಗ ಪ್ರಸನ್ನವಾದ ಬ್ರಹ್ಮದೇವರು ಅವನಿಗೆ ದರ್ಶನ ನೀಡಿ ಕತ್ತರಿಸಿದ ತಲೆಗಳನ್ನು ಮರಳಿ ನೀಡುತ್ತಾನೆ. ಇದು ರಾವಣನ ಅಪ್ರತಿಮ ಸಂಕಲ್ಪ ಶಕ್ತಿಯನ್ನು ತೋರಿಸುತ್ತದೆ. ತನ್ನನ್ನು ತಾನೇ ಅರ್ಪಿಸಿಕೊಳ್ಳುವ ಗುಣ ಅವನಲ್ಲಿತ್ತು ಎಂಬುದು ನಮಗೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಇನ್ನು ರಾವಣನು ಬ್ರಹ್ಮನ ಬಳಿ ವರ ಕೇಳುವಾಗ ಬಹಳ ಚಾಣಾಕ್ಷತನದಿಂದ ವರವನ್ನು ಕೇಳುತ್ತಾನೆ. ನನಗೆ ದೇವತೆಗಳು, ಗಂಧರ್ವರು, ಕಿನ್ನರರು ಅಥವಾ ಅಸುರರಿಂದ ಸಾವು ಬರಬಾರದು ಎಂದು ಬೇಡಿಕೊಳ್ಳುತ್ತಾನೆ. ರಾವಣನು ಮನುಷ್ಯರನ್ನು ಮತ್ತು ವಾನರರನ್ನು ಅತ್ಯಂತ ತುಚ್ಛವಾಗಿ ಕಾಣುತ್ತಿದ್ದನು. ಅವರಿಂದ ನನಗೆ ಯಾವುದೇ ಪ್ರಾಣ ಭಯವಿಲ್ಲ, ಅವರು ಕೇವಲ ನನ್ನ ಕಾಲಡಿಯ ಧೂಳಿನಂತೆ ಎಂದು ಭಾವಿಸಿ ಅವರ ಹೆಸರನ್ನು ವರದಲ್ಲಿ ಸೇರಿಸುವುದಿಲ್ಲ. ಇದೇ ವರದ ಸಣ್ಣ ರಂಧ್ರವು ಮುಂದೆ ವಿಷ್ಣುವು ರಾಮನಾಗಿ ಮಾನವ ರೂಪದಲ್ಲಿ ಬಂದು ಅವನನ್ನು ಸಂಹರಿಸಲು ದಾರಿಯಾಗುತ್ತದೆ. ರಾವಣನ ಬುದ್ಧಿವಂತಿಕೆ ಎಷ್ಟು ದೊಡ್ಡದೋ ಅವನ ಅಹಂಕಾರವು ಅಷ್ಟೇ ಬೃಹತ್ತಾಗಿತ್ತು. ಒಬ್ಬ ವ್ಯಕ್ತಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅವನು ಯಾವುದನ್ನು ಸಣ್ಣದು ಅಥವಾ ಸಾಮಾನ್ಯ ಎಂದು ಕಡೆಗಣಿಸುತ್ತಾನೋ ಅದೇ ಅವನ ವಿನಾಶಕ್ಕೆ ಮುನ್ನುಡಿಯಾಗುತ್ತದೆ ಎಂಬುದಕ್ಕೆ ರಾವಣನ ಈ ವರವೇ ಸಾಕ್ಷಿ. ದೇವತೆಗಳನ್ನು ಗೆದ್ದವನು ಒಬ್ಬ ಸಾಮಾನ್ಯ ಮಾನವನ ಕೈಯಲ್ಲಿ ಸೋಲುವ ವಿಧಿಯಾಟ ಅಂದೇ ಶುರುವಾಗಿತ್ತು. ರಾವಣನು ವರಗಳನ್ನು ಪಡೆದ ನಂತರ ತನ್ನ ಶಕ್ತಿಯ ಅಹಂಕಾರದಿಂದ ಜಗತ್ತನ್ನೇ ಗೆಲ್ಲಲು ಹೊರಡುತ್ತಾನೆ. ಈ ದಾರಿಯಲ್ಲಿ ಅವನಿಗೆ ಅಡ್ಡ ಬಂದಿದ್ದು ಭಗವಾನ್ ಶಿವನ ವಾಸಸ್ಥಾನವಾದ ಕೈಲಾಸ ಪರ್ವತ. ನಂದಿಯು ರಾವಣನನ್ನು ತಡೆದಾಗ ಅಹಂಕಾರದಿಂದ ರಾವಣನು ತನ್ನ ಹಾದಿಗೆ ಅಡ್ಡ ಬರುವ ಆ ಪರ್ವತವನ್ನು ಬುಡಸಮೇತ ಕಿತ್ತೆಸುತ್ತೇನೆ ಎಂದು ಕೈಲಾಸವನ್ನೇ ಎತ್ತಲು ಪ್ರಯತ್ನಿಸುತ್ತಾನೆ. ಪರ್ವತವು ಅಲುಗಾಡತೊಡಗಿತ್ತು. ಶಿವನು ಕಿರುನಗೆಯಿಂದ ತನ್ನ ಕಾಲಿನ ಹೆಬ್ಬರಳಿನಿಂದ ಪರ್ವತವನ್ನು ತುಸು ಒತ್ತುತ್ತಾನೆ. ಆ ಕ್ಷಣದಲ್ಲೇ ಇಡೀ ಪರ್ವತದ ಭಾರ
ಕ್ಕೆ ರಾವಣನ ಕೈಗಳು ಅದರ ಅಡಿಯಲ್ಲಿ ಸಿಲುಕಿ ನುಜ್ಜುಗೊಜ್ಜಾಗುತ್ತವೆ. ಸಾಮಾನ್ಯವಾಗಿ ಅಂತಹ ಅಸಹನೀಯ ನೋವಿನಲ್ಲಿ ಯಾರಾದರೂ ಕಿರುಚುತ್ತಾರೆ ಅಥವಾ ಪ್ರಾಣಭಿಕ್ಷೆ ಬೇಡುತ್ತಾರೆ. ಆದರೆ ರಾವಣನು ಸಾಮಾನ್ಯದವನಲ್ಲವಲ್ಲ. ರಾವಣನು ತನ್ನ ನೋವನ್ನು ಮರೆತು ಶಿವನ ದಿವ್ಯ ರೂಪವನ್ನು ಧ್ಯಾನಿಸುತ್ತಾನೆ. ಸ್ಥಳದಲ್ಲೇ ಸಂಸ್ಕೃತದ ಅತ್ಯಂತ ಕಠಿಣ ಮತ್ತು ಲಯಬದ್ಧವಾದ ಶಿವತಾಂಡವ ಸ್ತೋತ್ರವನ್ನು ರಚಿಸಿ ಹಾಡತೊಡಗುತ್ತಾನೆ. ಅವನ ಗಂಭೀರವಾದ ಧ್ವನಿ ಕೇಳಿ ಶಿವನು ಮೆಚ್ಚಿ ಅವನಿಗೆ ರಾವಣ ಎಂದು ಹೆಸರಿಡುತ್ತಾನೆ ಮತ್ತು ಅವನನ್ನು ಮೆಚ್ಚಿದ ಶಿವನು ಅವನಿಗೆ ಚಂದ್ರಹಾಸ ಎಂಬ ದಿವ್ಯ ಖಡ್ಗವನ್ನು ಉಡುಗೊರೆಯಾಗಿ ನೀಡುತ್ತಾನೆ. ಈ ಖಡ್ಗವು ರಾವಣನ ಕೈಯಲ್ಲಿದ್ದಷ್ಟು ಕಾಲ ಅವನನ್ನು ಯಾರೂ ಸೋಲಿಸಲು ಸಾಧ್ಯವಿರಲಿಲ್ಲ. ರಾವಣನು ಒಬ್ಬ ಅದ್ಭುತ ವೀಣಾವಾದಕನಾಗಿದ್ದನು. ಅವನ ಧ್ವಜದಲ್ಲಿ ವೀಣೆಯ ಚಿತ್ರವಿತ್ತು. ರಾವಣನು ರಾವಣನ ಸಂಹಿತೆ ಎಂಬ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಆಯುರ್ವೇದದ ಬಗ್ಗೆ ಅನೇಕ ಗ್ರಂಥಗಳನ್ನು ಬರೆದಿದ್ದಾನೆ ಎನ್ನಲಾಗುತ್ತದೆ. ರಾವಣನು ತನ್ನ ಮಗ ಇಂದ್ರಜಿತು ಜನಿಸುವಾಗ ಎಲ್ಲ ಗ್ರಹಗಳ ಶುಭ ಸ್ಥಾನದಲ್ಲಿರಬೇಕು ಎಂದು ಅವುಗಳನ್ನು ಬಂಧಿಸಿಟ್ಟಿದ್ದನಂತೆ. ಇದು ಅವನ ಜ್ಯೋತಿಷ್ಯ ಜ್ಞಾನದ ಪರಾಕಾಷ್ಠೆ. ರಾವಣನ ಆಡಳಿತದಲ್ಲಿ ಲಂಕೆ ಸ್ವರ್ಣ ಲಂಕೆಯಾಗಿತ್ತು. ಅಲ್ಲಿ ಯಾರೂ ಬಡವರಿರಲಿಲ್ಲ. ಪ್ರಜೆಗಳು ಅವನನ್ನು ದೈವದಂತೆ ಪೂಜಿಸುತ್ತಿದ್ದರು. ಇಂದಿನ ವಿಮಾನ ತಂತ್ರಜ್ಞಾನಕ್ಕೆ ಅಂದೇ ರಾವಣನ ಬಳಿ ಇದ್ದ ಪುಷ್ಪಕ ವಿಮಾನವೇ ಸಾಕ್ಷಿ. ಕುಬೇರನಿಂದ ಪಡೆದ ಈ ವಿಮಾನ ಮನಸ್ಸಿನ ವೇಗದಲ್ಲಿ ಚಲಿಸುತ್ತಿತ್ತು. ಶ್ರೀರಾಮನು ಲಂಕೆಗೆ ಹೋಗುವ ಮುನ್ನ ಶಿವನ ಪೂಜೆ ಮಾಡಲು ಒಬ್ಬ ಶ್ರೇಷ್ಠ ಬ್ರಾಹ್ಮಣನ ಅವಶ್ಯಕತೆ ಇರುತ್ತದೆ. ಆಗ ಶತ್ರುವಾಗಿದ್ದರೂ ರಾವಣನೇ ಬಂದು ರಾಮನಿಗೆ ಪೂಜೆ ಮಾಡಿಸಿಕೊಡುತ್ತಾನೆ ಎಂಬ ಉಲ್ಲೇಖ ಕೆಲವು ಪುರಾಣಗಳಲ್ಲಿದೆ. ಸ್ನೇಹಿತರೆ, ಇಷ್ಟೆಲ್ಲ ಒಳ್ಳೆಯ ಗುಣಗಳು ಪಾಂಡಿತ್ಯವಿದ್ದ ರಾವಣನು ಏಕೆ ಸೋತ? ಉತ್ತರ ಒಂದೇ. ಜ್ಞಾನ ಎಷ್ಟಿದ್ದರೂ ವಿನಯವಿಲ್ಲದಿದ್ದರೆ ಅದು ನಾಶವಾಗುತ್ತದೆ ಎಂಬುದು ರಾವಣನ ಜೀವನ ನಮಗೆ ಕಲಿಸುವ ಪಾಠ. ಅವನು ಸೀತೆಯನ್ನು ಅಪಹರಿಸಿದ್ದು ಅವನ ಜೀವನದಲ್ಲಿ ಮಾಡಿದ ಅತಿ ದೊಡ್ಡ ತಪ್ಪು ಮತ್ತು ಅವನ ನಾಶಕ್ಕೆ ಅದು ನಾಂದಿ ಹಾಡಿತು. ಇನ್ನು ರಾವಣ ಕೇವಲ ಒಬ್ಬ ಕೆಟ್ಟ ವ್ಯಕ್ತಿ ಅಲ್ಲ, ಅವನು ಮನುಷ್ಯನ ಮನಸ್ಸಿನ ಸಂಘರ್ಷದ ಪ್ರತೀಕ. ಕೆಟ್ಟತನದೊಳಗೆ ಅಡಗಿರುವ ಒಳ್ಳೆತನದ ನೆರಳು ಅಂತಾನೆ ಹೇಳ್ಬೋದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.